ಹೊಸರಡ್ಕದಲ್ಲಿ ವಿಶೇಷತೆ ಏನೆಂದರೆ ಉಪಹಾರದ ವ್ಯವಸ್ಥೆ. ನಮ್ಮ ಬೆಳಿಗ್ಗಿನ ಉಪಹಾರದ ವ್ಯವಸ್ಥೆಗಳಿದ್ದಾವೆ. ಮಧ್ಯಾಹ್ನ ಅನ್ನ ಸಂತರ್ಪಣೆ ಕಾರ್ಯಕ್ರಮಗಳು ನಡೀತವೆ. ಸಾಯಂಕಾಲ ರಾತ್ರಿ 12 ಗಂಟೆ ತನಕನೂ ಉಪಹಾರದ ವ್ಯವಸ್ಥೆ, ವಿಶೇಷ ಉಪಹಾರದ ವ್ಯವಸ್ಥೆ. 2 ಬಗೆಯ ಸ್ವೀಟು, ಹಾಗೆ ಒಳ್ಳೆ ಭೋಜನದ ವ್ಯವಸ್ಥೆ. ಎಲ್ಲೂ ಯಾರಿಗೂ ದೇವಸ್ಥಾನದ ಪ್ರಸಾದದಕ್ಕಿಂತ ಮನೆಯ ಕಾರ್ಯಕ್ರಮ ಹೇಗೆ, ನಮ್ಮ ಮನೆಯಲ್ಲಿ ಕಾರ್ಯಕ್ರಮ ಹೇಗೆ ಮಾಡ್ತೇವೋ ಅದೇ ರೀತಿ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಅನ್ನ ಸಂತರ್ಪಣೆ ನಡಿಬೇಕು ಅಂತ ನಮ್ಮ ಅಧ್ಯಕ್ಷರ ಮತ್ತು ನಮ್ಮ ಸಮಿತಿಯ ಎಲ್ಲರ ಅಪೇಕ್ಷೆ. ಹಾಗೆ ಪರಿಪೂರ್ಣ ಭೋಜನ ನಡಿಬೇಕು ಅಂತ ನಮ್ಮೆಲ್ಲರ ತಯಾರಿಗಳು ನಡೀತಾ ಇದ್ದಾವೆ. ನಮ್ಮ ಈ ಗರಡಿಗೆ ಸಂಬಂಧಪಟ್ಟಂತೆ, ಹೊಸರಡ್ಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ 270ರಿಂದ 300 ಮನೆಗಳಿದ್ದಾವೆ. ಈ ಕೂಡುಕಟ್ಟಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ನಿರೀಕ್ಷೆ ಏನು ಅಂತ ಹೇಳಿದರೆ, ದಿನದಲ್ಲಿ ಮಿನಿಮಮ್ ನಮ್ಮ 4 ದಿವಸದಲ್ಲಿ ಒಂದು 25,000 ಜನರಿಗೆ ಅನ್ನ ಸಂತರ್ಪಣೆ ನಡಿಬೇಕು, ಫಲಾಹಾರದ ವ್ಯವಸ್ಥೆ ನಡಿಬೇಕು ಅಂತೇಳಿ ನಾವು ತಯಾರಿ ಮಾಡ್ಕೊಂಡಿದ್ದೇವೆ. ಈ ಗರಡಿ, ಹೊಸರಡ್ಕ ಗರಡಿ ಅಂದರೆ ನೀವು ಹೇಳಿದಾಗೆ 28-27 ವರ್ಷ ಹಿಂದೆ ಇದನ್ನು ನೀವು ಸಣ್ಣದಿರುವಾಗ ನಿಮಗೆ ಇಲ್ಲಿ ಬಂದಿರುವಂಥದ್ದು ಏನಾದರೂ ನೆನಪು? ಇಲ್ಲ, ನಮ್ಮ ಹಿರಿಯರು, ನಮ್ಮ ಅಜ್ಜ ಒಂದು ಸ್ವಲ್ಪ ಕೆಲ ವರ್ಷಗಳಲ್ಲಿ ಇಲ್ಲಿ ದೇವಸ್ಥಾನದ ಗರಡಿಗಳು ನಡೆಸ್ತಿರೋದು ನಮ್ಮ ನಮ್ಮ ಲಿಖಿತ ದಾಖಲೆಗಳಿರ್ತವೆ ನಮ್ಮ ಮನೆಯಲ್ಲಿ. ಅಜ್ಜರು ಆ ನಿಟ್ಟಿನಲ್ಲಿ ನಾವು ಇಲ್ಲಿ ಬಂದಿದ್ದೇವೆ. ಅದೇ ನಿಟ್ಟಿನಲ್ಲಿ ದೇವರಾಜ ಬೆಟ್ಟದಲ್ಲೂ ಒಂದು ಸಲ ಕೋಲ ನಡೆಸಿದ್ದಾರೆ ಎಂಬ ಹಿರಿಯರು ನಮ್ಮ ಅಜ್ಜ ಮಾಡಿದ್ದಾರೆ ಅಂತೇಳಿದ್ರು. ನಮ್ಮ ಅಜ್ಜನ ಹೆಸರು ರವಿರಾಜ್ ಕಡಮ್ ಅಂತೇಳಿ, ಅವರು ಮಾಡಿರೋ ಅಂತೇಳಿ ಇದ್ದಾವೆ, ಎಲ್ರಿಗೂ ಗೊತ್ತಿದೆ. ಆ ನಿಟ್ಟಿನಲ್ಲಿ ನಾನು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಈಗಾಗಲೇ ಕೆಲಸಗಳು ಭರದಿಂದ ಸಾಗ್ತಿದೆ. ಹೇಗೆ ಊರಿನವರ ಶ್ರಮದಾನಗಳು ಯಾವ ರೀತಿ ನಡೀತಾ ಉಂಟು? ಬೇರೆ ಕಡೆಗೆ ನಾನು ನೋಡಿದ ರೀತಿಯಲ್ಲಿ ನಾನು ಬೇರೆ ಬೇರೆ ಕಡೆಯಲ್ಲಿ ಬ್ರಹ್ಮ ಕೆಲಸದಲ್ಲಿ ಹಾಗೂ ದೇವಸ್ಥಾನದ ಕಾರ್ಯದಲ್ಲಿ ಭಾಗವಹಿಸಿದ್ದೇನೆ. ಇಲ್ಲಿ ತುಂಬ ಖುಷಿ ಆಗ್ತಾ ಇದೆ. ನಾನು ಇಲ್ಲಿಂದ ಬೆಳ್ತಂಗಡಿಯಿಂದ ಇಲ್ಲಿಗೆ ಬಂದು ನಾನು ಭಾಗವಹಿಸ್ತೇನೆ ದಿನಾಲು. ಈಗ ಒಂದು 10 ದಿವಸದಲ್ಲಿ ಅಂತೂ ದಿನಾಲು ಬರ್ತಾ ಇದ್ದೇನೆ. ನನಗೆ ಖುಷಿ ಆಗ್ತಾ ಇದೆ. ಒಂದು 50ರಿಂದ 100 ಜನ ಡೈಲಿ ಶ್ರಮದಾನಕ್ಕೆ ಸಾಯಂಕಾಲ ಇದ್ದಾರೆ. ತುಂಬ ಖುಷಿ ಆಗ್ತಿದೆ. ಊರಿನವರ ಸಹಕಾರ ಅಂತೂ ತುಂಬ ಚೆನ್ನಾಗಿದೆ. ಹಾಗೆ ಕಾರ್ಯಕ್ರಮನೂ ಚೆನ್ನಾಗಿ ನಡೀತದೆ ಅಂತೇಳಿ ಗ್ಯಾರಂಟಿ ಇದೆ. ಈಗ ಬ್ರಹ್ಮ ಕಲಶದಲ್ಲಿ ವಿಶೇಷವಾಗಿ ಏನಾದರೂ ಆಟಿಕೆಗಳು ಅಥವಾ ಯಾವುದು ವಿಶೇಷ ಜಾತ್ರೆ ಯಾವ ರೀತಿ ನಡೀತದೆ? ಜಾತ್ರೆ ವಿಶೇಷವಾಗಿ ಅಂದರೆ ತೊಟ್ಟಿಲುಗಳೆಲ್ಲ ಬರ್ತದೆ. ಇದಕ್ಕೆಲ್ಲ ವ್ಯವಸ್ಥೆಗಳು ನಮ್ಮ ಹೇಮರಾಜರದ್ದು 12 ಎಕರೆ ಜಮೀನಲ್ಲಿ ಪಾರ್ಕಿಂಗಿಗಾಗಲಿ ಅದಕ್ಕಾಗಲಿ ಬೇರೆ ಕಡೆಗೆ ಸಂಬಂಧಿಸಿದ್ರೆ ಇಲ್ಲಿ ಆರಾಮದಲ್ಲಿ ಜಾಗ ಇದೆ. ಪಾರ್ಕಿಂಗಾಗಲಿ ಹಾಗೆ ಸಂತೆಗಳಿಗೆ ಈಗಂತೂ ಅವರು ಕೊಟ್ಟ ವ್ಯವಸ್ಥೆ ಅಂತೇಳಿ ಕಮಿಟಿಯವರು ನಿರ್ಧರಿಸ್ತಾರೆ. ಮುಂದೆ ಹೇಗೆ ಅಂತೇಳಿ ಗೊತ್ತಿಲ್ಲ. ಹಾಗೆ ಒಳ್ಳೆ ರೀತಿಯಲ್ಲಿ ಸಂತೆಗಳು ಬರಲಿ ಅಂತೇಳಿ ನಾವು ಮಾತಾಡ್ತಾ ಇದ್ದೇವೆ ಎಲ್ಲರ ಹತ್ರ. ಈಗ ನಾವು ಸಿಟಿಯಿಂದ ತುಂಬ ದೂರ ಇದೆ, ಯಾವ ರೀತಿ ಹೊರಗಿನ ಜನಗಳು, ಬೇರೆ ಜನಗಳು ಯಾವ ರೀತಿ ಬರ್ಬೋದು ಇಲ್ಲಿಗೆ ಬರಲಿಕ್ಕೆ? ಒಂದು ವಿಶೇಷ ಅಂತ ಹೇಳಿದ್ರೆ ವಿಶೇಷ, ಎಲ್ಲ ಕಡೆಗಳಿಗೆ 1 ಅಥವಾ 2 ರೂಟ್ ಇದ್ರೆ, ಇಲ್ಲಿಗೆ ಒಂದು 10 ರೂಟ್ ಇದೆ. ಈಗ ಬರೋದಿದ್ರೆ, ಈಗ ನಾವು ಶಿರ್ತಾಡಿಯಿಂದ ಬರೋದಿದ್ರೆ, ಮುಡಬಿದ್ರೆ ಕಡೆಯಿಂದ ಬರೋದಿದ್ರೆ ಶಿರ್ತಾಡಿಯಿಂದ ಒಳಗಡೆ ಬಂದ್ರೆ ಮಾವಿನಕಟ್ಟೆ ಅಂತೇಳಿ, ಮಾವಿನಕಟ್ಟೆಯಿಂದ ಒಳಗಡೆ ಬಂದ್ರೆ ಹೊಸರಡ್ಕ ಕ್ಷೇತ್ರ ಸಿಗ್ತದೆ. ಶಿರ್ತಾಡಿಯಿಂದ ಇಲ್ಲಿ ಪಿಜತ್ತಕಟ್ಟೆ ಅಂತ ಹೇಳಿದ್ರೆ ಅಲ್ಲಿ ಬಂದ್ರು ಕನೆಕ್ಷನ್ ಇದೆ. ನಾರವಿಂದ ಕಾರ್ಕಳ ಸೈಡಿಂದ ಬರೋದಿದೆ, ನಾರವಿಂದ ಕನೆಕ್ಷನ್ ಇದೆ. ಇಲ್ಲಿ ಪುರುಷಗುಡ್ಡೆ ರೂಟಿಂದ ಕನೆಕ್ಷನ್ ಇದೆ, ಸುಲ್ಕಿರಿಯಿಂದ ಕನೆಕ್ಷನ್ ಇದೆ. ಹಾಗೆ ಈ ಕಡೆಯಿಂದ ವೇಣೂರಿಂದ ಬಂದ್ರೆ ಸಾವ್ಯದಿಂದ ಕೂತಕಟ್ಟೆ ಬಂದು, ಇದು ಎಲ್ಲರ ಮಧ್ಯದಲ್ಲಿ ಇರುವ ಕಾರಣ ಎಲ್ಲಾ ಕಡೆಗಿಂದ ಬರುವುದಕ್ಕೆ ಕನ್ವಿನಿಯೆಂಟ್ ಇದೆ. ನಾರವಿಯಿಂದ ಬರೋದಾದ್ರೆ 2 ರಸ್ತೆಗಳಿದಾವೆ. ಹಾಗೆ ಇಲ್ಲಿ ಬರ್ಲಿಕ್ಕೆ ಎಲ್ಲಾ ಕಡೆಯಿಂದ ಯಾವ ಕಡೆಯಿಂದ ಬಂದ್ರು ಹೊಸರಡ್ಕ ಕ್ಷೇತ್ರಕ್ಕೆ ಬರ್ತದೆ. ಆ ರೀತಿ ಮ್ಯಾಪಿಂಗು ವ್ಯವಸ್ಥೆಯನ್ನ ಮಾಡಿರ್ತೇವೆ ಜನಗಳಿಗೆ ಅನುಕೂಲವಾಗ್ಲಿ ಅಂತ. ಎಲ್ಲ ಕಡೆ 10 ರೂಟ್ಗಳಿದೆ. 10 ರೂಟಲ್ಲಿ ಮ್ಯಾಪಿಂಗ್ ಮಾಡಿ ರೂಟ್ ಮ್ಯಾಪ್ ಹಾಕಿರ್ತೇವೆ ಹೊಸರಡ್ಕ ಕ್ಷೇತ್ರ ಅಂತ ಹೇಳಿ. ಹೊಸರಡ್ಕ ಕ್ಷೇತ್ರಕ್ಕೆ ಎಷ್ಟು ಗ್ರಾಮಗಳ ಹೊಸರಡ್ಕ ಬ್ರಹ್ಮಗಳ ಅದ್ದೂರಿಯಾಗಿ ನಡೆಯಬೇಕು ಅಂತ ಜನಗಳಲ್ಲಿ ಯಾವ ರೀತಿ ಆಹ್ವಾನ ಮಾಡ್ತಾರೆ? ಜನಗಳು ಒಳ್ಳೆ ರೀತಿಯಲ್ಲಿ ಬಂದು 4 ದಿನದಲ್ಲಿ ನಮ್ಮ ಬ್ರಹ್ಮಕಲಶೋತ್ಸವದಲ್ಲಿ ಭಾಗವಹಿಸಿ ಅಭಿಷೇಕದಲ್ಲಿ ಬೇರೆ ಕಡೆಯಲ್ಲಿ ಏನು ವಿಶೇಷತೆ ಇದೆ ಅದರ ಎಲ್ಲ ವಿಶೇಷತೆಗಳು ಇಲ್ಲಿ ಇರ್ತದೆ ಅಂತೇಳಿ ಬಂದು ಎಲ್ಲರ ಸಹಕಾರ, ಊರಿನವರ ಹಾಗೂ ಪರ ಊರಿನವರ ಸಹಕಾರ ನೀಡಿ ಸಹಕರಿಸಬೇಕಾಗಿ ಎಲ್ಲರ ಹತ್ರ ವಿನಂತಿಸ್ತೇನೆ.